ಎಲ್ಲರಿಗೂ ನಮಸ್ಕಾರ. ಜೂನ್ 5 ಪರಿಸರ ದಿನಾಚರಣೆ. ಈ ಪರಿಸರ ದಿನಾಚರಣೆ ಅಂಗವಾಗಿ ದಾಸರಳ್ಳಿ ಯುವ ಮೋರ್ಚಾ ತಂಡ ಒಂದು ಹೊಸ ಕಾರ್ಯಕ್ಕೆ ಮುನ್ನುಡಿಯನ್ನು ನೆಟ್ಟಿದೆ. ಈ ತಾರಸಿ ತೋಟವನ್ನು ಮನೆಯಲ್ಲಿ ಮಾಡ್ತಾ ಇರುವಂಥ ಕುಟುಂಬಗಳನ್ನು ಐಡೆಂಟಿಫೈ ಮಾಡಿ ಅಂಥ ಮನೆಗಳಿಗೆ ಗ್ರೀನ್ ಹೌಸ್ ಆಫ್ ದಾಸರಳ್ಳಿ ಅನ್ನುವ ಬೋರ್ಡನ್ನು ನಾಮಫಲಕವನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಸರ್ಟಿಫಿಕೇಟನ್ನು ಯುವ ಮೋರ್ಚಾ ತಂಡದ ಎಲ್ಲ ಕಾರ್ಯಗಳಿಗೆ ನಿರಂತರವಾಗಿ ಸ್ಫೂರ್ತಿಯನ್ನು ನೀಡ್ತಾ ಬಂದಿರುವಂಥ ಎಸ್ ಮುನಿರಾಜಣ್ಣನವರು ನೇತೃತ್ವದಲ್ಲಿ ಇವತ್ತು ಈ ಪರಿಸರ ದಿನಾಚರಣೆ ದಿನ ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ಅದರ ಪ್ರಯುಕ್ತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಬಡಾವಣೆಗಳಲ್ಲಿ, ಶಾಲೆಗಳಲ್ಲಿ, ಆಟದ ಮೈದಾನದಲ್ಲಿ ಗಿಡ ನೆಟ್ಟು ಪರಿಸರದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ತನ್ನ ಮನೆ ಮೇಲ್ಭಾಗದಲ್ಲಿ ದೇಶಿ ಹಸುಗಳನ್ನ ಸಾಕಿ ಮನೆ ರೂಪ್ ಟಾಪಲ್ಲಿ ಕಬ್ಬು, ನಿಂಬೆಹಣ್ಣು, ಬದನೆಕಾಯಿ ಈ ರೀತಿ ಎಲ್ಲ ತರಕಾರಿಗಳನ್ನ ಬೆಳೆಯುವಂಥ ಒಂದು ಕೈತೋಟ ಇಟ್ಕೊಂಡಿದ್ರು. ಅದಕ್ಕೆ ಅವರು ಮನೆಗೆ ಬಂದು ಅವರೊಟ್ಟಿಗೆ ನಮ್ಮ ಯುವ ಮೋರ್ಚಾ, ದಾಸರಳ್ಳಿ ಯುವ ಮೋರ್ಚಾದ ಅಧ್ಯಕ್ಷ ಅಂತ ಭರತ್ ಸೌಂದರ್ಯರವರು, ನಮ್ಮ ಈ ಗ್ರಾಮದ ಮುಖಂಡರಾದಂಥ DM ಮಂಜೂರವರು, ನಮ್ಮ ಎಲ್ಲ ಹುಡುಗರು ಎಕೋ ಫ್ರೆಂಡ್ಲಿ ಅಂತ ಒಂದು ಟಿ ಶರ್ಟ್ನ ತೊಟ್ಟು ಅನೇಕ ಮನೆಗಳಲ್ಲಿ ಭೇಟಿ ಮಾಡಿ ಯಾರು ಮನೆ ಮೇಲೆ ಕೈತೋಟ ಬೆಳೆಸಿದ್ದಾರೆ ಸುಂದರವಾಗಿ ಅಂಥವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ಕೆಲಸನ ಇವತ್ತು ದಾಸರಳ್ಳಿ ಯುವ ಮೋರ್ಚಾ ಮಾಡಿದೆ. ನಮಸ್ತೆ, ನನ್ನ ಹೆಸರು ಭೀಮರಾವ್ ಅಂತ. ನಾನು ಈ ತೋಟ ಮಾಡಬೇಕು ಅಂತ ಸುಮಾರು ಒಂದು 15 ವರ್ಷದಿಂದ ನಾನು ಪ್ರಯತ್ನ ಪಟ್ಟು ಸ್ವಲ್ಪನೇ ಮಾಡ್ತಾ ಇದ್ದೆ. ನೀರಿಂದು ಕೊರತೆ ಆಗಿತ್ತು. ಸೊ ಅದಕ್ಕೋಸ್ಕರ ಮಳೆ ನೀರು ಕೊಯ್ಲು ಮಾಡಿ ಒಂದು ಟ್ಯಾಂಕು ಕೂಡ ಮಾಡಿದ್ದೀವಿ, ನೀವು ಅಲ್ಲಿ ನೋಡ್ಬೋದು. ಆ ಟ್ಯಾಂಕ್ ಮಾಡಾದ್ಮೇಲೆ ನನಗೆ ನೀರಿನ ಕೊರತೆ ಜೊತೆಗೆ ಮನೆಗೂ ನಾವು ಅದನ್ನು ಉಪಯೋಗಿಸ್ತೀವಿ. MLA ಮುನ್ರಾಜು ಅವ್ರ ಮುಖಾಂತರ ಭರತ್ ಮತ್ತು ಸಂತೋಷ್ ಅನ್ನೋರು ನನ್ನನ್ನು ರೆಕಗ್ನೈಸ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇರೋದಕ್ಕೆ ಧನ್ಯವಾದ. ತನ್ನ ಮನೆಯ ಅಡುಗೆ ಮನೆ ಕಸದಲ್ಲಿ ತಾರಸಿಯಲ್ಲಿ ಅನೇಕ ಗಿಡಗಳನ್ನ ಹಾಕಿದ್ದಾರೆ. ಮಾವಿನ ಹಣ್ಣು, ನಿಂಬೆಹಣ್ಣು, ಸೀಬೆಕಾಯಿ, ಬಾಳೆಕಾಯಿ, ಕರಿಬೇವಿನ ಸೊಪ್ಪು, ತರಕಾರಿ ಈ ರೀತಿ ಎಲ್ಲ ವಿಧವಾದ ಗಿಡಗಳನ್ನ ಹಾಕಿ ಒಂದು ಸುಂದರವಾದ ಮಾವಿನ ಹಣ್ಣು ಇವತ್ತು ಅವ್ರ ಕೈಲೇ ಇದೆ. ಹಸಿರು ಬೇಕು ಮನೆಗೆ, ನಮಗೆ ಕಣ್ಣಿಗೆ ಆನಂದ ಕೊಡುತ್ತೆ, ಹಾಗೆ ಮನಸ್ಸಿಗೂ ಆನಂದ ಕೊಡುತ್ತೆ ಹಸಿರು. ಒಂದೊಂದು ಸರ್ಟಿಫಿಕೇಟ್ ಕೊಟ್ಟರೆ ನಮ್ಗೆ ಇನ್ನೂ ಜಾಸ್ತಿ ಪ್ರೇರಣೆ ಸಿಗ್ತಾ ಇದೆ. ಇದರಿಂದ ಇನ್ನೂ ಜಾಸ್ತಿ ಹೆಚ್ಚು ಗಿಡಗಳನ್ನ ಬೆಳೆಯೋದಕ್ಕೆ ನಮಗೆ ಒಳ್ಳೆ ಪ್ರೇರಣೆ ಸಿಕ್ಕಿ ನಾವು ಮಾಡೋದಕ್ಕೆ ಒಳ್ಳೆ ಅನುಕೂಲ ಆಗ್ತದೆ ಅಂತ ನಾವು ಅನ್ಕೊಂಡ್ವಿ. ಗ್ರೀನ್ ಹೌಸ್ ದಾಸರಳ್ಳಿ. ಥ್ಯಾಂಕ್ ಯು. ನಮ್ಮ ಆತ್ಮೀಯ ಹೆಮ್ಮೆಯ MLA ಆದಂಥ ಶ್ರೀಯುತ ಮುನಿರಾಜ್ರವರಿಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.